ನಮಸ್ತೆ ಪ್ರಿಯ ವೀಕ್ಷಕರೇ ನಾನಿವತ್ತು ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ, ಕಾರಣ ಏನು ಕೊಟ್ಟಿದ್ದಾರೆ ಅಂತ ನಮಗೆ ಆ ಒಂದು ಇಲಾಖೆಯಲ್ಲಿ ಗುಪ್ತವಾಗಿ ನಾವು ತಿಳ್ಕೊಂಡಿದ್ದೀವಿ. ಹೇಗಂದರೆ ಆ ಇಲಾಖೆಯಲ್ಲಿರುವಂಥ ನಿರ್ದೇಶಕಿಯಾದಂತಹ ಶಶಿಕಲಾ ಮೇಡಮ್ ಅವ್ರ ಮುಖಾಂತರ ಒಂದು ಪ್ರಕಟಣೆಯನ್ನು ಮಾಡಿದ್ದಾರೆ. ಅದೇನಂತ ಹೇಳ್ತೀವಿ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡಿ. ನೇರವಾಗಿ ಇನ್ನು ವಿಡಿಯೋಗೆ ಹೋಗೋಣ ಬನ್ನಿ. ನಿಮಗೆ ಎಲ್ಲರೂ ಕೂಡ ಗೊತ್ತು, ಎಲ್ಲರೂ ಕೂಡ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದೀರಾ. ಇಷ್ಟು ದಿನ ಆದರೂ ಕೂಡ ನಮಗೆ ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಬಂದಿಲ್ಲ, ಯಾಕೆ ಬಂದಿಲ್ಲ ಹೇಳಿ ಮೇಡಮ್ ಅಂತೇಳಿ ಕೇಳ್ತಾ ಇದ್ದೀರಾ. ವೀಕ್ಷಕರೇ, ಯಾರಿಗೂ ಕೂಡ ಇಲ್ಲಿ 11ನೇ ಕಂತಿನ ಹಣ ಬಂದಿಲ್ಲ. ನೀವು ಸುಮ್ಮನೆ ಗಾಬರಿ ಒಳಗಾಗೋದು ಬೇಕಾಗಿಲ್ಲ ವೀಕ್ಷಕರೇ. ಕೆಲವು ಕಾರಣಾಂತರಗಳಿಂದ ಸರ್ಕಾರದ ಒಂದು ಕೆಲವು ಒತ್ತಡದಿಂದ ಸರ್ಕಾರದ ಬೊಗಸೆಯಲ್ಲಿ ಹಣದ ತೊಂದರೆ ಇರೋದ್ರಿಂದ ಈಗಿನ್ನೂ ಕೂಡ ಹೋಲ್ಡನ್ನು ಮಾಡಿದ್ದಾರೆ. ಯಾರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿಲ್ಲ. ಅದಕ್ಕೋಸ್ಕರನೇ ಪೆಟ್ರೋಲ್ ರೇಟು ಕೂಡ ಜಾಸ್ತಿ ಆಗಿದೆ. ಇದೇ ಕಾರಣ ಅಷ್ಟೇ. ಸರ್ಕಾರಕ್ಕೆ ಪ್ರತಿಯೊಬ್ಬರಿಗೂ ಕೂಡ 2,000 ಹಣ ಕೊಡುವುದು ಅಂದರೆ ಅಷ್ಟೊಂದು ಸುಲಭವಾದ ಮಾತಲ್ಲ. ಅದಕ್ಕೋಸ್ಕರ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮತ್ತು ಇಲ್ಲಿ ನಾವೇನು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅನ್ನೋದರಲ್ಲಿ ಒಬ್ಬ ನಿರ್ದೇಶಕಿ ಆದಂಥ ಶಶಿಕಲಾ ಮೇಡಮ್ ಅವರು ಕೂಡ ಒಂದು ಪ್ರೆಸ್ ಮುಖಾಂತರ ತಿಳಿಸಿದ್ದಾರೆ. ಇನ್ನು ಸ್ವಲ್ಪ ದಿನಗಳಲ್ಲಿ ನಾವು ತಲುಪಿಸ್ತೀವಿ, ಎಲ್ರಿಗೂ ಕೂಡ ಹಣವನ್ನು ತಲುಪಿಸ್ತೀವಿ, ಜೂನ್ 25ರ ಒಳಗೆ ನಾವು ತಲುಪಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಗೆ ಇನ್ನೂ ಕೂಡ 1ನೇ ಕಂತಿನ ಹಣ ಕೂಡ ಬಂದಿಲ್ಲ. 7, 8ನೇ 9ನೇ ಕಂತಿನ ಹಣ ಕೂಡ ನಮಗೆ ಬಂದಿಲ್ಲ. ನಾವು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿದ್ದೀವಿ, ರೇಷನ್ ಕಾರ್ಡನ್ನು ಜೋಡಣೆ ಮಾಡಿಸಿದ್ದೀವಿ, ಏನು ಮಾಡಬೇಕೋ ಎಲ್ಲದೂ ಕೂಡ ನಾವು ಮಾಡಿಸಿದ್ದೀವಿ. ಆದರೂ ಕೂಡ ನಮಗೆ ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಹಣ ನಮಗೆ ಯಾಕೆ ಬರ್ತಿಲ್ಲ ಅಂತೇಳಿ ನೀವು ಪ್ರಶ್ನೆನ ಮಾಡ್ತಾಯಿದ್ರಿ ವೀಕ್ಷಕರೇ. ಅದಕ್ಕೆ ಅವರು ಒಂದು ಪರಿಹಾರವನ್ನು ತಿಳಿಸಿದ್ದಾರೆ. ಏನಂದರೆ ಶಿಶು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಹೇಳಿ ಒಂದು ತಾಲೂಕಲ್ಲಿ ಒಂದು ಆಫೀಸ್ ಕೂಡ ಇರುತ್ತೆ. ನೀವು ಹೋಗಿ ಅದನ್ನು ಭೇಟಿ ನೀಡಬೇಕು. ಯಾವುದಂದರೆ ಶಿಶು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಇರುತ್ತೆ. ಪ್ರತಿಯೊಂದು ತಾಲೂಕಲ್ಲೂ ಕೂಡ ಇರುತ್ತೆ, ಎಲ್ಲ ತಾಲೂಕಲ್ಲೂ ಅದು ಇರುತ್ತೆ. ನೀವು ಅಲ್ಲಿ ಹೋಗಿ ನಿಮ್ಮ ಏನು ಪುರಾವೆಗಳಿರುತ್ತೆ, ಏನೇನು ಪ್ರಾಬ್ಲಮ್ ಇರುತ್ತೆ ಅದನ್ನು ಹೋಗಿ ಅವ್ರ ಹತ್ರ ಹೇಳ್ಕೊಬೇಕು. ನನಗೆ ಇಷ್ಟು ಕಂತಿನ ಹಣ ಬಂದಿಲ್ಲ ಮೇಡಮ್, ನಾನು ಏನು ಮಾಡ್ಬೋದು, ಏನಾದರೂ ಮಾಡಿಕೊಡಿ ಅಂತೇಳಿ ರಿಕ್ವೆಸ್ಟ್ನ ಮಾಡಿದ್ರೆ ಅವರು ನಿಮಗೊಂದು ಪರಿಹಾರವನ್ನು ಕೊಡ್ತಾರೆ. ಇಲ್ಲ ನಿಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸ್ನ ಇಸ್ಕೊಂಡು ಅವರು ಹೈಯರ್ ಆಫೀಸರ್ಗೆ ಡಿಪಾರ್ಟ್ಮೆಂಟ್ಗೆ ಕಳಿಸಿ ಅದನ್ನು ಸಾಲ್ವ್ ಮಾಡಿ ಕೊಡಿಸ್ತಾರೆ. ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆ ಇನ್ನೂ ಕೂಡ ಒಂದು ಡೆಬಿಟ್ ಆಗಿಲ್ವೋ, ಆಗಿದ ತಕ್ಷಣ ಎಲ್ರಿಗೂ ಕೂಡ ಡೆಬಿಟ್ ಆಗಿರುತ್ತೆ. ಆದರೆ ನಿಮ್ಗಾಗಿಲ್ಲ ಅಂದರೆ ನಿಮ್ಮಲ್ಲೇನೋ ಪ್ರಾಬ್ಲಮ್ ಇದೆ. ಅದನ್ನು ಸರಿ ಮಾಡಿಸ್ಕೊಬೇಕು ಅಂದರೆ ನೀವು ಹತ್ತಿರದಂಥ ತಾಲೂಕು ಆಫೀಸಲ್ಲಿ ಅಲ್ಲೇ ಪಕ್ಕದಲ್ಲೇ ಇರುತ್ತೆ ಒಂದು ಶಿಶು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಅದನ್ನು ಒಮ್ಮೆ ಭೇಟಿ ನೀಡಿ ಅದರ ಹತ್ರ ಒಂದು ಸಾಲ್ವ್ ಮಾಡ್ಕೊಳ್ಳಿ. ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆದರೆ ಮುಂದೆ 5 ವರ್ಷವೂ ಸಹ ನಿಮಗೆ ಈ ಗೃಹಲಕ್ಷ್ಮಿಯ ಖಾತೆ ಹಣ ನಿಲ್ಲೋದಿಲ್ಲ. ನೀವೇನಾದರೂ ಇವಾಗ ತಾತ್ಸರವನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಆ ಒಂದು ಗೃಹಲಕ್ಷ್ಮಿಯ ಹಣ ಬರುವುದಿಲ್ಲ. ಇದು ಖಡಾಖಂಡಿತ. ಇನ್ನು ಈ ವಿಷಯ ಇಲ್ಲಿಗೆ ನಮಗೆ ತಿಳಿದ ಮಟ್ಟಿಗೆ ನಾವು ಇಷ್ಟೊಂದು ವಿಷಯವನ್ನು ಸಂಗ್ರಹಣೆ ಮಾಡಿದ್ದೀವಿ. ಈ ವಿಷಯ ಇಷ್ಟ ಆದರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು.